ಪ್ರೀತಿಯಿಂದ ಮದುವೆಯಾದ್ದಕ್ಕೆ ಸರ್ಕಾರದಿಂದ 3 ಲಕ್ಷ ನೋಡಿ, ಸರ್ಕಾರದಿಂದ 3 ಲಕ್ಷ ರೂಪಾಯಿ. ಅಯ್ಯೋ, ಈ ಜಾತಿ ಬೇರೆಯವ್ರ ಜೊತೆ ಹೇಗೆ? ನಮ್ಮ ಸಂಪ್ರದಾಯಕ್ಕೆ ಏನು? ಒಂದು ನಿರ್ದಿಷ್ಟ ರೀತಿಯ ಮದುವೆಗೆ ಸರ್ಕಾರವೇ ಲಕ್ಷಗಟ್ಲೆ ದುಡ್ಡು ಕೊಡುತ್ತೆ ಅಂದ್ರೆ ನಂಬೋಕಾಗುತ್ತಾ? We did it. The government is supporting us. This is wonderful. Our This is a shock. Our traditions are broken. ಇದು ಯಾವುದೋ ಲಾಟ್ರಿ ಅಲ್ಲ, ಇದು ಸಮಾಜದ ಒಂದು ದೊಡ್ಡ ಸಮಸ್ಯೆಯೇ ಬಗೆಹರಿಸೋಕೆ ಅಂತ ಸರ್ಕಾರನೇ ರೂಪಿಸಿರೋ ಒಂದು ವಿಶಿಷ್ಟ ಯೋಜನೆ. ಹೌದು. ಇವತ್ತು ನಾವು ಚರ್ಚೆ ಮಾಡ್ತಿರೋದು ಭಾರತದಲ್ಲಿರೋ ಅಂತರಜಾತಿ ವಿವಾಹ ಪ್ರೋತ್ಸಾಹಕ ಯೋಜನೆಗಳ ಬಗ್ಗೆ. ಇದರ ಹಿಂದಿನ ಅಸಲಿ ಕಾರಣ ಏನು, ಯಾರು ಇದಕ್ಕೆ ಅರ್ಹರು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಖಂಡಿತ. ನಮ್ಮ ಮುಂದಿರುವ ಮಾಹಿತಿಗಳು ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ, ಮಹಾರಾಷ್ಟ್ರದಂತಹ ಕೆಲವು ರಾಜ್ಯ ಸರ್ಕಾರಗಳ ಅಧಿಕೃತ ಯೋಜನೆಗಳನ್ನೇ ಆಧರಿಸಿವೆ. ನಾವು ಕೇವಲ ಅಂಕಿಅಂಶಗಳನ್ನು ನೋಡೋದಿಲ್ಲ, ಬದಲಿಗೆ ಈ ಯೋಜನೆಗಳ ಹಿಂದಿನ ತರ್ಕ, ಅವುಗಳ ಸವಾಲುಗಳ ಬಗ್ಗೆ ಒಂದು ಆಳವಾದ ಚರ್ಚೆ ನಡೆಸಲಿದ್ದೇವೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ನನ್ನ ಮೊದಲ ಪ್ರಶ್ನೆನೇ ತುಂಬಾ ಸರಳ. ಸರ್ಕಾರ ಯಾಕೆ ಮದುವೆಗೆಲ್ಲ ದುಡ್ಡು ಕೊಡಬೇಕು? ಇದು ನೋಡಕ್ಕೆ ಸರಳ ಪ್ರಶ್ನೆ ಅನಿಸಿದ್ರೂ ಇದರ ಹಿಂದೆ ಒಂದು ದೊಡ್ಡ ಸಾಮಾಜಿಕ ಉದ್ದೇಶ ಇದೆ. ಸರ್ಕಾರದ ದೃಷ್ಟಿಯಲ್ಲಿ ಇದರ ಮುಖ್ಯ ಗುರಿ ಶತಮಾನಗಳಿಂದ ನಮ್ಮ ಸಮಾಜದಲ್ಲಿ ಆಳವಾಗಿ ಬೇರೂರಿರುವ ಜಾತಿ ಪದ್ಧತಿಯ ಬೇರುಗಳನ್ನು ಸಡಿಲಗೊಳಿಸುವುದು. ಅಂದ್ರೆ ದಲಿತ ಸಮುದಾಯಕ್ಕೆ ಸೇರಿರ್ಲೇಬೇಕು. ಅಂದ್ರೆ ಇದು ಕೇವಲ 2 ವ್ಯಕ್ತಿಗಳ ಮದುವೆ ಅಲ್ಲ, 2 ಬೇರೆ ಬೇರೆ ಜಾತಿಗಳ ನಡುವೆ ಒಂದು ಸೇತುವೆ ಕಟ್ಟುವ ಪ್ರಯತ್ನ ಅಲ್ವಾ? ಹೌದು, ಖಂಡಿತ. ಆದ್ರೆ ಇದರ ಇನ್ನೊಂದು ಮುಖವೂ ಇದೆ. ಇದನ್ನ ಒಂದು ರೀತಿಯ ಸುರಕ್ಷತಾ ಕವಚ ಅಂತಾನೂ ಕರೆಯಬಹುದು. ಸುರಕ್ಷತಾ ಕವಚ ಹೇಗೆ? ಈಗ ನೋಡಿ, ಅಂತರಜಾತಿ ವಿವಾಹ ಆದಾಗ ಎಷ್ಟೋ ದಂಪತಿಗೆ ತಮ್ಮ ಕುಟುಂಬದಿಂದ, ಸಮಾಜದಿಂದ ವಿರೋಧ, ಬಹಿಷ್ಕಾರ ಎದುರಾಗುತ್ತೆ. ಆ ಸಮಯದಲ್ಲಿ ಈ ಹಣ ಅವರಿಗೆ ಕನಿಷ್ಠ ಆರ್ಥಿಕ ಸ್ವಾತಂತ್ರ್ಯವನ್ನ ಕೊಡುತ್ತೆ. ಹೊಸ ಜೀವನ ಶುರು ಮಾಡಲು ಇದೊಂದು ಬಂಡವಾಳದ ತರ ಸಹಾಯಕ್ಕೆ ಬರುತ್ತೆ. ಈಗ ಅರ್ಥವಾಯಿತು. ಇದು ಕೇವಲ ಪ್ರೋತ್ಸಾಹ ಧನ ಅಲ್ಲ, ಅದೊಂದು ರೀತಿಯಲ್ಲಿ ಬದುಕು ಕಟ್ಟಿಕೊಳ್ಳಲು ಆರಂಭಿಕ ಬಂಡವಾಳ. ಕುಟುಂಬದ ಬೆಂಬಲ ಇಲ್ಲದಿದ್ದಾಗ ಸರ್ಕಾರವೇ ಆ ಜಾಗವನ್ನು ತುಂಬಲು ಪ್ರಯತ್ನಿಸ್ತಿದೆ. ಇದು ನಿಜಕ್ಕೂ ಆಸಕ್ತಿದಾಯಕ ದೃಷ್ಟಿಕೋನ. ಅಷ್ಟೇ ಅಲ್ಲ, ಇದರ ಹಿಂದೆ ಇನ್ನೊಂದು ಅಪರೂಪದ ಆದ್ರೆ ವೈಜ್ಞಾನಿಕ ಕಾರಣವೂ ಇದೆ ಅಂತ ಹೇಳ್ತಾರೆ. ವೈಜ್ಞಾನಿಕ ಕಾರಣನ? ಮದುವೆಗೆ? ಹೌದು. ಕೆಲವು ಯೋಜನೆಗಳು ಆನುವಂಶಿಕ ವೈವಿಧ್ಯತೆಯನ್ನು ಅಂದ್ರೆ ಜೆನೆಟಿಕ್ ಡೈವರ್ಸಿಟಿಯನ್ನು ಪ್ರೋತ್ಸಾಹಿಸುವ ಗುರಿ ಹೊಂದಿವೆ. ಒಂದೇ ಸಮುದಾಯದಲ್ಲಿ ಮದುವೆಗಳು ಹೆಚ್ಚಾದಾಗ ಕೆಲವು ಆನುವಂಶಿಕ ಆರೋಗ್ಯ ಸಮಸ್ಯೆಗಳು ಮುಂದಿನ ಪೀಳಿಗೆಯಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಅಂತರಜಾತಿ ವಿವಾಹಗಳು ಈ ಸಾಧ್ಯತೆಯನ್ನು ಕಡಿಮೆ ಮಾಡ್ತವೆ. ಸರಿ, ಸಾಮಾಜಿಕ ಸುಧಾರಣೆ ಜೊತೆಗೆ ಆರೋಗ್ಯದ ಕಾಳಜಿಯೂ ಇದೆ ಅನ್ನೋದು ವಿಶೇಷ. ಈಗ ಎಲ್ಲರ ಮನಸ್ಸಲ್ಲಿರೋ ಮುಖ್ಯ ಪ್ರಶ್ನೆಗೆ ಬರೋಣ. ದುಡ್ಡು. ನಾವು ಎಷ್ಟು ದುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ದೀವಿ? ಮೊದಲು ಕೇಂದ್ರ ಸರ್ಕಾರದ ಯೋಜನೆಯಿಂದ ಶುರು ಮಾಡೋಣವಾ? ಖಂಡಿತ. ಕೇಂದ್ರ ಸರ್ಕಾರದ ಈ ಯೋಜನೆಯ ಹೆಸರು ಡಾಕ್ಟರ್ ಅಂಬೇಡ್ಕರ್ ಸಾಮಾಜಿಕ ಏಕೀಕರಣ ಯೋಜನೆ. ಈ ಯೋಜನೆಯಡಿ ದಂಪತಿಯಲ್ಲಿ ಒಬ್ಬರು ದಲಿತರಾಗಿದ್ದು ಇನ್ನೊಬ್ಬರು ಸವರ್ಣೀಯರಾಗಿದ್ದರೆ ಅವರಿಗೆ ಒಂದು ದೊಡ್ಡ ಮೊತ್ತದ ನೆರವು ಸಿಗುತ್ತೆ. ದೊಡ್ಡ ಮೊತ್ತ ಅಂದ್ರೆ? ನಮ್ಮಲ್ಲಿರುವ ಮಾಹಿತಿ ಪ್ರಕಾರ ಈ ಮೊತ್ತ ಸುಮಾರು 2.5 ಲಕ್ಷ ರೂಪಾಯಿ. 2,50,000. ಹೌದು. ಕೆಲವು ವಿಶೇಷ ಸಂದರ್ಭಗಳಲ್ಲಿ, ಅಂದ್ರೆ ದಂಪತಿ ಇಬ್ಬರೂ ವಿಕಲಚೇತನರಾಗಿದ್ದರೆ ಈ ಮೊತ್ತ 5 ಲಕ್ಷದವರೆಗೂ ಹೋಗಬಹುದು. 5 ಲಕ್ಷ ರೂಪಾಯಿ? ಇದು ನಿಜಕ್ಕೂ ದೊಡ್ಡ ಮೊತ್ತ. ಒಂದು ಸಣ್ಣ ಊರಲ್ಲಿ ಮನೆ ಕಟ್ಟೋಕೆ ಡೌನ್ ಪೇಮೆಂಟ್ ಆಗತ್ತೆ. ಇದು ಇಡೀ ದೇಶಕ್ಕೆ ಅನ್ವಯ ಆಗತ್ತೆ ಅಲ್ವಾ? ಆದ್ರೆ ಈ ವಿಷಯಗಳು ರಾಜ್ಯ ಮಟ್ಟಕ್ಕೆ ಬಂದಾಗ ಸಾಮಾನ್ಯವಾಗಿ ಮೊತ್ತ, ನಿಯಮ ಎಲ್ಲವೂ ಬದಲಾಗುತ್ತೆ. ಕರ್ನಾಟಕದಲ್ಲಿ ಕಥೆ ಏನು? ಇಲ್ಲೂ ಇಷ್ಟೇ ದೊಡ್ಡ ಮೊತ್ತ ಇದೆಯಾ? ನೀವು ಹೇಳಿದ್ದು ನಿಜ. ರಾಜ್ಯ ಸರ್ಕಾರಗಳ ಯೋಜನೆಗಳು ಭಿನ್ನವಾಗಿರ್ತವೆ. ಆದರೆ ಕರ್ನಾಟಕದ ವಿಷಯದಲ್ಲಿ ಇಲ್ಲಿನ ಮೊತ್ತ ಕೇಂದ್ರ ಸರ್ಕಾರಕ್ಕಿಂತಲೂ ಹೆಚ್ಚು ಅನ್ನೋದು ಒಂದು ಅಚ್ಚರಿ. ಹಾಗಿದ್ರೆ ಕರ್ನಾಟಕದಲ್ಲಿ ಎಷ್ಟು ಸಿಗುತ್ತೆ? ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಯುವತಿ ಬೇರೆ ಜಾತಿಯ ಯುವಕನನ್ನು ಮದುವೆಯಾದ್ರೆ ಆ ದಂಪತಿಗೆ 3 ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಸಿಗುತ್ತೆ. 3 ಲಕ್ಷ? ಹೌದು. ಅದೇ ರೀತಿ ಪರಿಶಿಷ್ಟ ಜಾತಿಗೆ ಸೇರಿದ ಯುವಕ ಬೇರೆ ಜಾತಿಯ ಯುವತಿಯನ್ನು ಮದುವೆಯಾದ್ರೆ ಅವರಿಗೆ 2.5 ಲಕ್ಷ ರೂಪಾಯಿ ಸಿಗುತ್ತೆ. ಇಲ್ಲಿ ಲಿಂಗಾಧಾರಿತವಾಗಿ ಮೊತ್ತದಲ್ಲಿ ಸಣ್ಣ ವ್ಯತ್ಯಾಸ ಇದೆ. ಯಾಕಿರ್ಬೋದು? ಬಹುಶಃ ಮಹಿಳೆಗೆ ಹೆಚ್ಚಿನ ಪ್ರೋತ್ಸಾಹ ಅಥವಾ ಸಾಮಾಜಿಕ ಭದ್ರತೆ ನೀಡುವ ಉದ್ದೇಶ ಇರಬಹುದು. ಸರಿ,
ಈ 3 ಲಕ್ಷ ರೂಪಾಯಿಗಳನ್ನು ಹೇಗ್ ಕೊಡ್ತಾರೆ? ಒಂದೇ ಸಾರಿ ಅಕೌಂಟ್ಗೆ ಹಾಕ್ಬಿಡ್ತಾರಾ? ಇಲ್ಲ, ಇಲ್ಲೊಂದು ಬುದ್ಧಿವಂತಿಕೆಯ ನಡೆ ಇದೆ. ಕರ್ನಾಟಕದಲ್ಲಿ ಈ ಒಟ್ಟು ಮೊತ್ತದ 50% ಭಾಗವನ್ನು ಮಾತ್ರ ನಗದು ರೂಪದಲ್ಲಿ, ಅಂದ್ರೆ ದಂಪತಿಯ ಜಂಟಿ ಬ್ಯಾಂಕ್ ಖಾತೆಗೆ ಹಾಕ್ತಾರೆ. ಹಾಗಾದ್ರೆ ಉಳಿದ 50%? ಉಳಿದ 50% ಮೊತ್ತವನ್ನು ಅವರ ಹೆಸರಿನಲ್ಲಿ ನಿಶ್ಚಿತ ಠೇವಣಿ, ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ರೂಪದಲ್ಲಿ ಇಡ್ಲಾಗುತ್ತೆ. ಒಂದ್ ನಿಮಿಷ. ಒಂದು ಕಡೆ ಇದು ಸರಿ ಅನ್ಸಿದ್ರೂ ಇನ್ನೊಂದು ಕಡೆ ದಂಪತಿಗೆ ತುರ್ತಾಗಿ ದುಡ್ಡಿನ ಅವಶ್ಯಕತೆ ಇದ್ರೆ ಏನ್ ಮಾಡೋದು? ಹೊಸದಾಗಿ ಸಂಸಾರ ಶುರು ಮಾಡುವಾಗ ಖರ್ಚುಗಳು ಜಾಸ್ತಿ ಇರುತ್ತವಲ್ಲ. ಅರ್ಧದಷ್ಟು ದುಡ್ಡು FDಯಲ್ಲಿ ಲಾಕ್ ಆದ್ರೆ ಅವರ ತಕ್ಷಣದ ಅಗತ್ಯಗಳಿಗೆ ಹಿನ್ನಡೆಯಾಗುವುದಿಲ್ಲವೇ? ನಿಮ್ಮ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಇದು 2 ರೀತಿಯಲ್ಲಿ ಕೆಲಸ ಮಾಡುತ್ತೆ. ನೀವು ಹೇಳಿದ ಹಾಗೆ ತಕ್ಷಣದ ಅಗತ್ಯಗಳಿಗೆ ಪೂರ್ತಿ ಹಣ ಸಿಗೋದಿಲ್ಲ. ಆದ್ರೆ ಸರ್ಕಾರದ ಯೋಚನೆ ದೀರ್ಘಕಾಲೀನವಾದದ್ದು. ಅಂದ್ರೆ ಕೈಗೆ ಬಂದ ಪೂರ್ತಿ ಹಣ ಒಂದೇ ಸಾರಿ ಖರ್ಚಾಗುವ ಸಾಧ್ಯತೆ ಇರುತ್ತೆ, ಅಥವಾ ಕುಟುಂಬದವರಿಂದ ಒತ್ತಡ ಬಂದು ಬೇರೆ ಯಾವುದಕ್ಕೋ ಬಳಕೆ ಆಗಬಹುದು. ಈ FD ಆ ದಂಪತಿಯ ಭವಿಷ್ಯಕ್ಕೆ ಒಂದು ಆರ್ಥಿಕ ಭದ್ರತೆಯನ್ನು ಕೊಡುತ್ತೆ. ಕೆಲವು ವರ್ಷಗಳ ನಂತರ ಆ ಹಣ ಬಡ್ಡಿ ಸಮೇತ ಸಿಕ್ಕಾಗ ಅದು ಅವರ ಮಕ್ಕಳ ಶಿಕ್ಷಣಕ್ಕೋ ಅಥವಾ ಬೇರೆ ದೊಡ್ಡ ಖರ್ಚಿಗೂ ಉಪಯೋಗಕ್ಕೆ ಬರುತ್ತೆ. ಇದು ಒಂದು ರೀತಿಯಲ್ಲಿ ಕಡ್ಡಾಯ ಉಳಿತಾಯದ ಹಾಗೆ. ಸರಿ, ಆ ದೃಷ್ಟಿಯಿಂದ ನೋಡಿದ್ರೆ ಇದು ಸರಿ ಅನಿಸುತ್ತೆ. ದೀರ್ಘಕಾಲೀನ ಭದ್ರತೆ ಮುಖ್ಯ. ಕರ್ನಾಟಕದ ಯೋಜನೆಗೆ ಬೇರೆನಾದ್ರೂ ಕಂಡೀಷನ್ಸ್ ಇವೆಯಾ? ಹೌದು, ಒಂದು ಪ್ರಮುಖ ಷರತ್ತು ಆದಾಯಕ್ಕೆ ಸಂಬಂಧಪಟ್ಟಿದ್ದು. ಓಕೆ. ಈ ಯೋಜನೆಯ ಲಾಭ ಪಡೆಯಕ್ಕೆ ದಂಪತಿಯ ಒಟ್ಟು ವಾರ್ಷಿಕ ಆದಾಯ 5 ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು. ಅಂದ್ರೆ ಆರ್ಥಿಕವಾಗಿ ನಿಜವಾಗಿಯೂ ಅಗತ್ಯ ಇರೋರಿಗೆ ಸಹಾಯ ಮಾಡೋದು ಇದರ ಗುರಿ. ಖಂಡಿತ. ಸರಿ, ಕರ್ನಾಟಕದಲ್ಲಿ 5 ಲಕ್ಷ ಆದಾಯ ಮಿತಿ ಇದೆ. ಜೊತೆಗೆ ಹಣವನ್ನ FD ಮತ್ತು ನಗದು ರೂಪದಲ್ಲಿ ವಿಂಗಡಣೆ ಮಾಡಲಾಗಿದೆ. ಇದು ಒಂದು ವ್ಯವಸ್ಥಿತವಾದ ಯೋಜನೆ ಅನಿಸುತ್ತಿದೆ. ಆದರೆ ಎಲ್ಲ ರಾಜ್ಯಗಳಲ್ಲೂ ಹೀಗೆ ಇರುತ್ತಾ? ಉದಾಹರಣೆಗೆ ನಮ್ಮ ಪಕ್ಕದ ಮಹಾರಾಷ್ಟ್ರವನ್ನೇ ತೆಗೆದುಕೊಂಡ್ರೆ ಅಲ್ಲಿ ಕಥೆ ಏನು? ಅಲ್ಲಿ ಪರಿಸ್ಥಿತಿ ತುಂಬಾನೇ ಭಿನ್ನ. ಮಹಾರಾಷ್ಟ್ರದಲ್ಲಿಯೂ ಇದೇ ತರಹದ ಯೋಜನೆ ಇದೆ, ಆದ್ರೆ ಪ್ರೋತ್ಸಾಹಧನದ ಮೊತ್ತದಲ್ಲಿ ದೊಡ್ಡ ವ್ಯತ್ಯಾಸವಿದೆ. ಎಷ್ಟಿದೆ? ಅಲ್ಲಿ ಅಂತರಜಾತಿ ವಿವಾಹವಾದ ದಂಪತಿಗೆ ಕೇವಲ 50,000 ರೂಪಾಯಿ ಪ್ರೋತ್ಸಾಹಧನ ಸಿಗುತ್ತೆ. ಏನು? ಕೇವಲ 50,000 ರೂಪಾಯಿ? ಹೌದು. ಕರ್ನಾಟಕದಲ್ಲಿ 3 ಲಕ್ಷದವರೆಗೆ, ಮಹಾರಾಷ್ಟ್ರದಲ್ಲಿ 50,000. ಈ ವ್ಯತ್ಯಾಸ ನಿಜಕ್ಕೂ ಬೆಚ್ಚಿಬೀಳಿಸುತ್ತೆ. ಖಂಡಿತವಾಗಿಯೂ. ಇದು ಆಯಾ ರಾಜ್ಯ ಸರ್ಕಾರಗಳು ಈ ವಿಷಯಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡುತ್ತವೆ ಅನ್ನೋದರ ಸೂಚಕವೂ ಹೌದು. ಸರಿ, ಇಷ್ಟೆಲ್ಲ ಹಣದ ವಿಷಯ ಮಾತಾಡಿದ ಮೇಲೆ ಈಗ ಅಸಲಿ ವಿಷಯಕ್ಕೆ ಬರೋಣ. ಈ ಹಣವನ್ನು ಪಡೆಯೋದು ಹೇಗೆ? ಕೇವಲ ಮದುವೆ ಆದೆವು ಅಂತ ಹೋಗಿ ಹಣ ಕೇಳೋಕ್ಕಾಗಲ್ಲ ಅನ್ಸುತ್ತೆ. ಖಂಡಿತವಾಗಿಯೂ ಸಾಕಷ್ಟು ದಾಖಲೆಗಳ ಜಂಜಾಟ ಇರಬೇಕಲ್ವೇ? ನೀವು ಸರಿಯಾದ ಪ್ರಶ್ನೆ ಕೇಳಿದ್ರಿ. ಇದು ಖಂಡಿತವಾಗಿಯೂ ಸುಲಭ ಪ್ರಕ್ರಿಯೆಯಲ್ಲ. ಇದೊಂದು ಸಂಪೂರ್ಣ ಅಧಿಕೃತ ಮತ್ತು ದಾಖಲೆ ಆಧಾರಿತ ಪ್ರಕ್ರಿಯೆ. ಮೊದಲನೇದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ, ವಿವಾಹವು ಕಾನೂನುಬದ್ಧವಾಗಿ ನೋಂದಣಿಯಾಗಿರಬೇಕು. ಆ ಮದುವೆ ಸರ್ಟಿಫಿಕೇಟ್ ಇಲ್ದೆ ಮುಂದೆ ಹೋಗೋಕ್ಕಾಗಲ್ಲ. ಸರಿ, ಮದುವೆ ಸರ್ಟಿಫಿಕೇಟ್ ಮೊದಲನೇ ಹೆಜ್ಜೆ. ಆಮೇಲೆ ಎರಡನೇದಾಗಿ, ಇಬ್ರೂ ಸಂಗಾತಿಗಳು ತಮ್ಮ ಜಾತಿಯನ್ನು ಸಾಬೀತುಪಡಿಸಲು ಅಧಿಕೃತ ಜಾತಿ ಪ್ರಮಾಣಪತ್ರಗಳನ್ನು ಕೊಡಬೇಕು. ಓ ಸರಿ. ಇಲ್ಲಿ ಒಬ್ರು ಪರಿಶಿಷ್ಟ ಜಾತಿಯವರು ಅಂತ, ಇನ್ನೊಬ್ರು ಬೇರೆ ಜಾತಿಯವರು ಅಂತ ಸ್ಪಷ್ಟವಾಗಿರ್ಬೇಕು. ಮೂರನೇದಾಗಿ, ಆದಾಯ ಪ್ರಮಾಣ ಪತ್ರ. ಕರ್ನಾಟಕದಂತಹ ರಾಜ್ಯಗಳಲ್ಲಿ ಆದಾಯದ ಮಿತಿ ಇರೋದ್ರಿಂದ ಹೌದು, ತಹಸೀಲ್ದಾರರಿಂದ ಪಡೆದ ಆದಾಯ ಪ್ರಮಾಣಪತ್ರವನ್ನು ಒದಗಿಸಬೇಕು. ಅಂದರೆ ಮದುವೆ ಸರ್ಟಿಫಿಕೇಟ್, ಇಬ್ಬರ ಜಾತಿ ಸರ್ಟಿಫಿಕೇಟ್ ಮತ್ತು ಆದಾಯ ಸರ್ಟಿಫಿಕೇಟ್ ಇವಿಷ್ಟು ಮುಖ್ಯ. ಇಷ್ಟೇನಾ? ಇಲ್ಲ, ಇನ್ನೂ ಕೆಲವಿವೆ. ಪ್ರೋತ್ಸಾಹಧನದ ಹಣವನ್ನು ನೇರವಾಗಿ ವರ್ಗಾಯಿಸಲು ದಂಪತಿಯ ಹೆಸರಿನಲ್ಲಿ ಜಂಟಿ ಬ್ಯಾಂಕ್ ಖಾತೆ ಅಂದ್ರ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇರ್ಲೇಬೇಕು. ಓಕೆ, ಅದು ಪಾರದರ್ಶಕತೆಗಾಗಿ. ಹೌದು. ಹಾಗೂ ಅರ್ಜಿ ಸಲ್ಲಿಸೋಕೆ ಒಂದು ಟೈಮ್ ಲಿಮಿಟ್ ಕೂಡ ಇರುತ್ತೆ. ಸಾಮಾನ್ಯವಾಗಿ ಮದುವೆಯಾದ 18 ತಿಂಗಳಿಂದ 2 ವರ್ಷಗಳ ಒಳಗೆ ಅರ್ಜಿ ಹಾಕಬೇಕು. ಓ, ಆಮೇಲೆ ಹಾಕಿದ್ರೆ ಆಗಲ್ವಾ? ಇಲ್ಲ, ಆ ಸಮಯ ಮೀರಿದ್ರೆ ಅರ್ಜಿ ತಿರಸ್ಕೃತವಾಗುತ್ತೆ. ನಾವು ಒಂದು ಕ್ಷಣ ಯೋಚಿಸೋಣ. ಒಂದು ಹಳ್ಳಿಯಲ್ಲಿರೋ ಯುವ ಜೋಡಿ ಮನೆಯವರ ವಿರೋಧ ಕಟ್ಕೊಂಡು ಮದುವೆ ಆಗಿದ್ದಾರೆ. ಅವರಿಗೆ ಈ ಯೋಜನೆಯ ಬಗ್ಗೆ ಹೇಗೆ ತಿಳಿಯುತ್ತೆ? ಯಾರು ಹೇಳ್ತಾರೆ? ಈ ಎಲ್ಲಾ ಸರ್ಟಿಫಿಕೇಟ್ಗಳನ್ನ ಜುಗಾಡ್ಸೋದು ಇದು ಕಷ್ಟ ಅಲ್ವಾ? ಇದು ಈ ಯೋಜನೆಯ ಒಂದು ದೊಡ್ಡ ಸವಾಲು, ಜಾಗೃತಿಯ ಕೊರತೆ. ಎಷ್ಟೋ ಜನರಿಗೆ ಇಂತಹ ಒಂದು ಯೋಜನೆ ಇದೆ ಅನ್ನೋದೇ ಗೊತ್ತಿರೋದಿಲ್ಲ. ಒಂದು ವೇಳೆ ಗೊತ್ತಿದ್ರೂ ನೀವ್ ಹೇಳಿದ ಹಾಗೆ ಈ ದಾಖಲೆಗಳನ್ನು ಒಟ್ಟುಗೂಡಿಸುವುದು, ಸರ್ಕಾರಿ ಕಚೇರಿಗಳಿಗೆ ಅಲೆಯುವುದು ಸುಲಭದ ಮಾತಲ್ಲ. ಅದರಲ್ಲೂ ಕುಟುಂಬದ ಬೆಂಬಲ ಇಲ್ಲದಿದ್ದಾಗ. ಹೌದು, ಆಗ ಇದು ಇನ್ನೂ ಕಷ್ಟ.
ಅದಕ್ಕೆ ಆಸಕ್ತರು ಮೊದಲೇ ಸಿದ್ಧತೆ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ, ಏನು? ಈ ಯೋಜನೆಗಳ ನಿಯಮಗಳು ಕಾಲಕಾಲಕ್ಕೆ ಬದಲಾಗಬಹುದು. ಅದಕ್ಕೆ ಯಾರಾದ್ರೂ ಅರ್ಜಿ ಹಾಕೋದಿದ್ರೆ ಅವರು ನೇರವಾಗಿ ಅಧಿಕೃತ ಸರ್ಕಾರಿ ವೆಬ್ಸೈಟ್ಗಳನ್ನೇ ನೋಡಬೇಕು. ಕರ್ನಾಟಕದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವೆಬ್ಸೈಟ್ನಲ್ಲಿ ನಿಖರವಾದ ಮಾಹಿತಿ ಸಿಗುತ್ತೆ. ಇದು ಬಹಳ ಉಪಯುಕ್ತ ಸಲಹೆ. ಸರಿ, ಈಗ ನಾವು ಯೋಜನೆ ಯಾಕಿದೆ, ಎಷ್ಟು ದುಡ್ಡು ಸಿಗುತ್ತೆ ಮತ್ತು ಅದನ್ನ ಪಡೆಯೋದು ಹೇಗೆ ಅಂತ ನೋಡಿದ್ವಿ. ಅಂದ್ಕೊಳ್ಳೋಣ, ಒಂದು ಜೋಡಿ ಎಲ್ಲಾ ಕಷ್ಟಗಳನ್ನು ದಾಟಿ ಹಣವನ್ನು ಪಡೆದುಕೊಂಡ್ರು. ಆಮೇಲೆ ಎಲ್ಲವೂ ಸರಿ ಹೋಗುತ್ತಾ? ಇದು ಚರ್ಚೆಯ ಅತ್ಯಂತ ಸೂಕ್ಷ್ಮವಾದ ಭಾಗ. ಹಣಕಾಸಿನ ನೆರವು ಸಿಕ್ಕಿದ ತಕ್ಷಣ ಅವರ ಎಲ್ಲಾ ಸಮಸ್ಯೆಗಳು ಮಾಯವಾಗೋದಿಲ್ಲ. ಯಾಕೆ? ವಾಸ್ತವದಲ್ಲಿ ಕೆಲವೊಮ್ಮೆ ಇದೇ ಹಣ ಹೊಸ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಉದಾಹರಣೆಗೆ ಕುಟುಂಬದವರು ಮೊದಲಿಗೆ ವಿರೋಧ ವ್ಯಕ್ತಪಡಿಸಿರುತ್ತಾರೆ. ಈಗ ಸರ್ಕಾರದ ಹಣ ಬಂದಿದೆ ಎಂದು ತಿಳಿದಾಗ ಆ ಹಣಕ್ಕಾಗಿ ಮತ್ತೆ ಸಂಬಂಧ ಬೆಳೆಸಲು ಬರಬಹುದು. ಇದು ದಂಪತಿಯ ನಡುವೆ ಮನಸ್ತಾಪಕ್ಕೆ ಕಾರಣವಾಗಬಹುದು. ಹೌದು, ಹಣ ಸಂಬಂಧಗಳನ್ನು ಬದಲಾಯಿಸುವ ರೀತಿ ವಿಚಿತ್ರ. ಬೇರೆ ರೀತಿಯ ಸವಾಲುಗಳೇನಿರ್ಬೋದು? ಸಾಮಾಜಿಕ ಬಹಿಷ್ಕಾರದಂತಹ ಸಮಸ್ಯೆಗಳು ಹಾಗೆಯೇ ಮುಂದುವರಿಯಬಹುದು. ಹಣದಿಂದ ಸಾಮಾಜಿಕ ಸ್ವೀಕಾರವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಅಲ್ವಾ? ನಿಜ. ದಂಪತಿ ವಾಸಿಸುವ ಸಮುದಾಯ ಅವರನ್ನು ಹೇಗೆ ನೋಡುತ್ತೆ ಅನ್ನೋದು ಬದಲಾಗೋದಿಲ್ಲ. ಅವರಿಗೆ ಮನೆ ಬಾಡಿಗೆಗೆ ಸಿಗದೇ ಇರಬಹುದು ಅಥವಾ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅವರನ್ನು ದೂರ ಇಡಬಹುದು. ಹಾಗಾದ್ರೆ ಈ ಯೋಜನೆಯಿಂದ ನಿಜವಾಗಿಯೂ ಏನು ಸಾಧಿಸಿದಂತಾಯ್ತು? ಇದು ಕೇವಲ ಒಂದು ತಾತ್ಕಾಲಿಕ ಪರಿಹಾರವೇ? ಹಾಗಂತ ಪೂರ್ತಿಯಾಗಿ ಹೇಳೋಕಾಗಲ್ಲ. ಇದ್ರಲ್ಲಿ ಯಶಸ್ವಿ ಕಥೆಗಳೂ ಇವೆ. ಈ ಹಣವನ್ನು ಸರಿಯಾಗಿ ಬಳಸಿಕೊಂಡು ಸಣ್ಣ ವ್ಯಾಪಾರ ಶುರುಮಾಡಿ ಆರ್ಥಿಕವಾಗಿ ಸದೃಢರಾಗಿ ಸಮಾಜದಲ್ಲಿ ಗೌರವ ಸಂಪಾದಿಸಿದ ದಂಪತಿಗಳೂ ಇದ್ದಾರೆ. ಆರ್ಥಿಕ ಸ್ವಾತಂತ್ರ್ಯ ಬಂದಾಗ ಸಮಾಜ ನೋಡುವ ದೃಷ್ಟಿ ನಿಧಾನವಾಗಿ ಬದಲಾಗುತ್ತೆ. ಹಾಗಾಗಿ ಈ ಯೋಜನೆ ಒಂದು ಪರಿಪೂರ್ಣ ಪರಿಹಾರ ಅಲ್ಲದಿರಬಹುದು, ಆದರೆ ಇದು ಸರಿಯಾದ ದಿಕ್ಕಿನಲ್ಲಿ ಇಟ್ಟಿರುವ ಒಂದು ಪ್ರಮುಖ ಹೆಜ್ಜೆ. ಸರಿ, ಇವತ್ತಿನ ಚರ್ಚೆಯನ್ನು ಒಟ್ಟುಗೂಡಿಸೋಣ. ಜಾತಿ ಪದ್ಧತಿಯನ್ನು ತೊಡೆದು ಹಾಕುವ ದೊಡ್ಡ ಗುರಿಯೊಂದಿಗೆ ಸರ್ಕಾರಗಳು ಅಂತರಜಾತಿ ವಿವಾಹಗಳಿಗೆ ಆರ್ಥಿಕ ನೆರವು ನೀಡ್ತವೆ. ಹೌದು, ಈ ನೆರವಿನ ಮೊತ್ತ ರಾಜ್ಯದಿಂದ ರಾಜ್ಯಕ್ಕೆ ಬಹಳಷ್ಟು ವ್ಯತ್ಯಾಸ ಹೊಂದಿದೆ. ಮಹಾರಾಷ್ಟ್ರದಲ್ಲಿ 50,000 ಇದ್ರೆ ಕರ್ನಾಟಕದಲ್ಲಿ 3 ಲಕ್ಷದವರೆಗೂ ಇದೆ. ಆದರೆ ಈ ಹಣವನ್ನು ಪಡೆಯುವುದು ಅಷ್ಟು ಸುಲಭವಲ್ಲ. ಮದುವೆ ನೋಂದಣಿ, ಜಾತಿ, ಆದಾಯ ಪ್ರಮಾಣಪತ್ರಗಳಂತಹ ಕಠಿಣ ನಿಯಮಗಳು ಮತ್ತು ದೀರ್ಘವಾದ ಪ್ರಕ್ರಿಯೆ ಇದೆ. ಹೌದು, ಮತ್ತು ಮುಖ್ಯವಾಗಿ ಹಣ ಸಿಕ್ಕ ನಂತರವೂ ಸಾಮಾಜಿಕ ಸವಾಲುಗಳು ಮುಗಿಯುವುದಿಲ್ಲ. ಇದು ಕೇವಲ ಆರ್ಥಿಕ ಬೆಂಬಲ. ಸಾಮಾಜಿಕ ಸ್ವೀಕಾರವನ್ನು ಗಳಿಸಲು ದಂಪತಿ ತಮ್ಮದೇ ಆದ ಹೋರಾಟವನ್ನು ಮುಂದುವರಿಸಬೇಕಾಗತ್ತೆ. ಖಂಡಿತ. ಈ ಎಲ್ಲಾ ಮೂಲಗಳು ನಮಗೆ ಯೋಜನೆಗಳ ಕಾರ್ಯವಿಧಾನ, ಹಣಕಾಸು ಮತ್ತು ಸವಾಲುಗಳ ಬಗ್ಗೆ ತಿಳಿಸುತ್ತವೆ. ಆದರೆ ಇದು ನಮ್ಮನ್ನು ಇನ್ನೊಂದು ಆಳವಾದ ಪ್ರಶ್ನೆಯತ್ತ ಕೊಂಡೊಯ್ಯುತ್ತೆ. ಅದೇನು? ಇಂತಹ ಯೋಜನೆಗಳ ಯಶಸ್ಸನ್ನು ನಾವು ಅಳೆಯುವುದು ಹೇಗೆ? ಕೇವಲ ಎಷ್ಟು ದಂಪತಿಗಳು ಅರ್ಜಿ ಹಾಕಿದ್ರು ಅಥವಾ ಎಷ್ಟು ಕೋಟಿ ಹಣವನ್ನು ವಿತರಿಸಲಾಯಿತು ಅನ್ನೋ ಸಂಖ್ಯೆಯಿಂದ ಇದರ ಯಶಸ್ಸನ್ನು ಅಳೆಯಬಹುದೇ? ಇದು ಒಳ್ಳೆಯ ಪ್ರಶ್ನೆ. ಅಥವಾ ನಿಜವಾದ ಯಶಸ್ಸನ್ನು ಅಳೆಯಲು ಬೇರೆ ಮಾನದಂಡಗಳು ಬೇಕೇ? ಉದಾಹರಣೆಗೆ, ಈ ಯೋಜನೆಗಳಿಂದಾಗಿ ಎಷ್ಟು ದಂಪತಿಗಳು 5 ವರ್ಷಗಳ ನಂತರವೂ ಒಟ್ಟಿಗೆ ಸಂತೋಷವಾಗಿದ್ದಾರೆ? ಅವರ ಮಕ್ಕಳು ಯಾವುದೇ ತಾರತಮ್ಯವಿಲ್ಲದೆ ಶಾಲೆಗೆ ಹೋಗ್ತಿದ್ದಾರೆಯಾ? ಸಮಾಜದಲ್ಲಿ ಅವರ ಸ್ವೀಕಾರದ ಮಟ್ಟ ಹೆಚ್ಚಾಗಿದೆಯಾ? ಇಂತಹ ಮಾನದಂಡಗಳ ಬಗ್ಗೆ ಯೋಚಿಸಲು ನಮಗೆ ಅವಕಾಶವಿದೆ. ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ. ನಾನು ಸಹ. ಈ ವಿಡಿಯೋವನ್ನು ನಿನ್ನ ಪ್ರೀತಿಯ ವ್ಯಕ್ತಿಗೆ ಹಂಚಿಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಶುಭವಾಗಲಿ.